ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಮಳೆಗೆ ಸಂಕಷ್ಟಗಳ ಪ್ರವಾಹ. ಲಿಂಗಸಗೂರಿನ ಹಟ್ಟಿ ಪಟ್ಟಣದಲ್ಲಿ ಮನೆಗಳೆಲ್ಲ ಜಲಾವೃತ ಆಗಿದೆ. ಚಿನ್ನದಗಟ್ಟಿ ಗಣಿಯ ಸಿಬ್ಬಂದಿ ಇರುವಂತಹ ಕ್ವಾರ್ಟರ್ಸ್ ಅದು ಅಲ್ಲಿಗೆ ನೀರು ನುಗ್ಗಿದೆ. ಆ ನೀರು ಹೊರಹಾಕೋದಕ್ಕೆ ಕ್ವಾರ್ಟರ್ಸ್ ನಿವಾಸಿಗಳು ಪರದಾಡಿದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ನೀರು ಪಾಲಾಗಿದ್ದಾರೆ. ಜನ ಕಂಗಾಲಾಗಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಚಿನ್ನದ ಗಣಿಯ ಸಿಬ್ಬಂದಿ. ದೃಶ್ಯಗಳು ನೋಡ್ತಾ ಇದ್ದೀವಿ. ಮನೆಯೊಳಕ್ಕೂ ನೀರು, ಮನೆಯ ಹೊರಕ್ಕೂ ನೀರು. ಸಂಕಷ್ಟದ ಪ್ರವಾಹ ಇದು. ಚಿನ್ನದ ಗಣಿ ಕೆಲಸ ಮಾಡುವಂತಹ ಸಿಬ್ಬಂದಿ ಏನಿದ್ದಾರೆ ಅವರಿರುವ ಕ್ವಾರ್ಟರ್ಸ್ಗಳಿವು ಸಂಪೂರ್ಣ ಜಲಾವೃತ. ಜಾಗರಣೆ, ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಚಿನ್ನದ ಗಣಿ ಸಿಬ್ಬಂದಿ. ನೀರು ಪಾಲಾಗ್ಬಿಟ್ಟಿದೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಕಂಗಾಲಾಗಿದ್ದಾರೆ. ಅವ್ಯವಸ್ಥೆ ಆಗಿದೆ. ಹೇಗಿರೋದು ಅಂತ ನಾವು ವಯೋವೃದ್ಧೆಯನ್ನು ಗಮನಿಸ್ತಾ ಇದ್ದೀವಿ. ಇನ್ನು ವಿಜಯಪುರದಲ್ಲಿ ಭಾರಿ ಮಳೆಗೆ ಹೈವೇ ಮುಳುಗಡೆಯಾಗಿದೆ. ವಿಜಯಪುರ ಸೋಲಾಪುರ ಹೈವೇ ಜಲಾವೃತ. ಭೀಮಾ ನದಿ ಆರ್ಭಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಲ್ಲಿ ಹೈವೇ ಮುಳುಗಡೆಯಾದಂತಹ ದೃಶ್ಯ ಕಂಡುಬರುತ್ತೆ. ಹೆದ್ದಾರಿಯಲ್ಲಿ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಹೈವೇ ಮುಳುಗಡೆಯಾಗಿದೆ. ಎಲ್ಲಿದೆ ಹೈವೇ ಗುರುತಿಸೋದು ಕಷ್ಟ. ಆ ಪರಿ ನೀರು ತುಂಬ ಹೋಗಿದೆ. ಡ್ರೋನ್ನಲ್ಲಿ ಸರಿಯಾದಂತಹ ದೃಶ್ಯ ನೋಡ್ತಾ ಇದ್ದೀವಿ. ಸಾಲುಗಟ್ಟಿ ನಿಂತಿರುವಂತಹ ಲಾರಿಗಳು ನಿಂತಲೇ ನಿಂತಿವೆ. ನೂರಾರು ಲಾರಿಗಳು. ಭೀಮಾ ನದಿಯ ಆರ್ಭಟಕ್ಕೆ ಇಂಥದೊಂದು ಅವಸ್ಥೆ. ರಸ್ತೆನೇ ಕಾಣಲ್ಲ ನೋಡಿ. ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಒಂದು ಸೈಡ್ ಲಾರಿಗಳು ನಿಂತಿವೆ, ಮತ್ತೊಂದು ಕಡೆಗಳಲ್ಲಿ ಅರ್ಧಕ್ಕರ್ಧ ರಸ್ತೆ ಜಲಾವೃತ. ನಿಂತಲೇ ನಿಂತಿವೆ ನೂರಾರು ಲಾರಿಗಳು. ವಿಪರೀತವಾಗಿ ಮಳೆ ಸುರಿತಾ ಇದೆ. ನದಿ ಮುಳುಗಡೆ ತುಂಬಿದೆ. ಪರಿಣಾಮವಾಗಿ ಹೈವೇಗೂ ನೀರು ನುಗ್ಗಿದೆ. ಸೋಲಾಪುರ ಹೈವೇ ಇದು. ವಿಜಯಪುರ ಸೋಲಾಪುರ ಹೈವೇ ಜಲಾವೃತವಾಗಿರೋದು. ಮುಂದೆ ಸಾಗೋದಕ್ಕೆ ದಾರಿನೇ ಇಲ್ಲ. ನೀರಲ್ಲೇ ಸಾಗಬೇಕು. ಪಾಚುಗಟ್ಬಿಟ್ಟಿದೆ ನೋಡಿ ಅಲ್ಲಿ. ಹೈವೇ ಅಂತಲೇ ಗೊತ್ತಾಗಲ್ಲ. ಲಾರಿಗಳು ಸಾಲುಗಟ್ಟು ನಿಂತಿವೆ. ಮನೆಗಳು ಮುಳುಗಡೆಯಾಗಿದೆ. ಸಾಲಾಗಿ ಮನೆಗಳೆಲ್ಲ ಮುಳುಗಡೆಯಾಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ಹೈವೇ ಸಂಪೂರ್ಣ ಜಲಾವೃತ. ಡ್ರೋನ್ನಲ್ಲಿ ಸರಿಯಾದಂತಹ ಈ ದೃಶ್ಯ ನೋಡ್ತಾ ಇದ್ರೆ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದು ಸ್ಪಷ್ಟ ಆಗತ್ತೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ, ಭೀಮಾ ನದಿಯ ಆರ್ಭಟ ಈ ಭಾಗದ ಜನರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಜೊತೆಗೆ ಈ ಹೈವೇ ಹಾದು ಹೋಗೋದಕ್ಕೆ ಸಾಧ್ಯ ಆಗದೆ ಲಾರಿಗಳು ನಿಂತಲೇ ನಿಂತಿವೆ. ಬರೀ ಸೂರು ಕಾಣ್ತಾ ಇದೆ ನೋಡಿ ಅಲ್ಲಿರುವಂತಹ ಕಟ್ಟಡಗಳದ್ದು. ಜೊತೆಗೆ ಹೆದ್ದಾರಿ ಅಷ್ಟೇ. ಒಂದು ಕಡೆ ಅಂತೂ ಸಂಪೂರ್ಣ ಜಲಾವೃತ ಆಗಿದೆ. ಬೋರ್ಗರಿತಾ ಇದೆ ಭೀಮಾ ನದಿ. ಅದರ ಅಬ್ಬರ ಎಷ್ಟಿದೆ ಅಂತಂದ್ರೆ ಇಡೀ ರಸ್ತೆಯನ್ನೇ ನುಂಗುಬಿಟ್ಟಿದೆ. ಹೆದ್ದಾರಿ ಅದು. ಹೆದ್ದಾರಿಯಲ್ಲೆಲ್ಲ ಅಲ್ಲಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಯಾಕಂದ್ರೆ ಮುಂದೆ ಸಾಗೋದಕ್ಕೆ ದಾರಿ ಇಲ್ಲ. ಅಲ್ಲಿ ಎಲ್ಲಿ ಹೋಗ್ತಾರೆ ನೋಡಿ. ಅಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಅಲ್ಲಿ ದಾರಿ ಕಾಣುತ್ತೆ, ಆದರೆ ಮತ್ತೊಂದು ಕಡೆ ಸಂಪೂರ್ಣವಾಗಿ ಜಲಾವೃತ ಆಗ್ಬಿಟ್ಟಿದೆ. ಅಕ್ಕಪಕ್ಕದಲ್ಲೂ ಅಷ್ಟೇ ಇರೋ ಜಮೀನುಗಳು, ಮನೆ, ಕಟ್ಟಡ ಎಲ್ಲ ಮುಳುಗಡೆ. ಡ್ರೋನ್ನಲ್ಲಿ ಸರಿಯಾದಂತಹ ಈ ದೃಶ್ಯ ಗಾಬರಿ ಹುಟ್ಟಿಸುತ್ತೆ. ಸಂಪರ್ಕವೇ ಕಡಿತ. ಊರಿಂದ ಊರಿಗೆ ಹೋಗೋದು ಹಾಗಿರಲಿ, ಲಾರಿಗಳು, ದೊಡ್ಡ ದೊಡ್ಡ ಲಾರಿಗಳು ನಿಂತಲೇ ನಿಂತಿವೆ. ವಿಜಯಪುರ ಸೊಲ್ಲಾಪುರ ಹೈವೇ ಇದು. ಅತ್ತ ಮಹಾರಾಷ್ಟ್ರದಲ್ಲೂ ಮಳೆ. ಭೀಮಾ ನದಿ ಆರ್ಭಟಿಸ್ತಾ ಇದೆ. ರಸ್ತೆನೇ ಇಲ್ಲದಂತಾಗಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ನೀರೇ ಕಾಣಿಸ್ತಾ ಇದೆ ನೋಡಿ. ಅರ್ಧ ದಾರಿ ಇದೆ, ಮುಂದೆ ಸಂಪೂರ್ಣವಾಗಿ ನೀರು ಆವರಿಸ್ಬಿಟ್ಟಿದೆ.
ಹೆದ್ದಾರಿ ಇದು. ಹೈವೇ ನೋವೇ ಅನ್ನೋಂಗಾಗಿದೆ ಈಗ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾದಂತಹ ಈ ದೃಶ್ಯ ನದಿಯ ಅಬ್ಬರ ಆಗಿರೋ ಸಮಸ್ಯೆಗಳನ್ನ ನಮ್ಮೆದುರಿಗೆ ಬಿಚ್ಚಿಡ್ತಾ ಇದೆ. ಅಲ್ಲಲ್ಲಿ ಕೆಲವು ಮನೆಗಳ ಸೂರು ಕಾಣುತ್ತೆ ನೋಡಿ. ಈಗ ನಾವು ನೋಡ್ತಾ ಇರೋದು ಹೆದ್ದಾರಿ, ಆದ್ರೆ ಜಲಾವೃತವಾಗಿರೋದ್ರಿಂದ ಏನೂ ಕಾಣಿಸಲ್ಲ. ಅಲ್ಲೊಂದು ಆರ್ಚ್ ಕಾಣುತ್ತೆ, ಆರ್ಚ್ ನಿಂದಾಗಿ ನಾವು ಗುರುತಿಸಬಹುದು ಅದೊಂದು ದಾರಿ ಅನ್ನೋದು. ಅಕ್ಕಪಕ್ಕದ ಕಟ್ಟಡಗಳಂತೂ ಬಿಡಿ, ಮಾಡು ಕಾಣಿಸ್ತಿಲ್ಲ ನೋಡಿ, ಎಷ್ಟು ಸಾಲುಗಟ್ಟಿ ನಿಂತಿವೆ ಅಂತ.